ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನನೇ ಆಗೋಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಅಂತ ಸೇರಿಸಿ ಸ್ವಲ್ಪ ಶಾಪಿಂಗ್ ಹೊರಟಿದೆ. ಆ ವಿಡಿಯೋಸ್ನ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೋ ಕಾರಣಾಂತರಗಳಿಂದ ಈ ನಡುವೆ ವೀಡಿಯೋಸ್ನ ಮಾಡೋಕ್ಕಾಗಲಿ ಅಥವಾ ಅಪ್ಲೋಡ್ ಮಾಡೋಕ್ಕಾಗಲಿ ಆಗ್ತಾನೇ ಇಲ್ಲ. ಏನಾದರೂ ಒಂದು ರೀಸನ್ ಸಿಗ್ತಾನೇ ಇರುತ್ತೆ. ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾದರೆ ಎಡಿಟ್ ಮಾಡೋಕ್ಕಾಗಲ್ಲ, ಎಡಿಟ್ ಮಾಡೋಕ್ಕಾದರೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಸೊ ಫೈನಲಿ ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ವೀಡಿಯೋಸ್ನ ಮಾಡಿರೋದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ವರಮಹಾಲಕ್ಷ್ಮಿಗೆ ಅಂತ ನಮಗೆ ಒಂದೆರಡು ಸೀರೆ ಬೇಕಾಗಿತ್ತು. ಹಾಗಾಗಿ ಮಂಡ್ಯದಲ್ಲಿರುವಂಥ ನೀಲ್ಕಮಲ್ ಶಾಪ್ಗೆ ಬಂದಿದೆ. ಸೀರೆಗಳಿಗಂತೂ ತುಂಬಾ ಜನ ಬಂದಿದ್ದರು. ಏನು ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಹತ್ತತ್ರ ಇದ್ದಿದ್ದರಿಂದ ಯಾವ ಅಂಗಡಿಲೂ ಕಾಲು ಇಡೋಕ್ಕಾಗದಿರೋಷ್ಟು ಜನಗಳಿದ್ರು. ಸೊ ನನಗೆ ನೀಲ್ಕಮಲಲ್ಲಿ ಒಂದು ಸೀರೆನ ಪರ್ಚೇಸ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಕರ್ನಾಟಕ ಸಿಲ್ಕ್ಸ್ಗೆ ಬಂದ್ವಿ. ನೀಲ್ಕಮಲಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ರೇಷ್ಮೆ ಸೀರೆ ನಮಗೆ ಸಿಗಲಿಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿರೋದೊಂದು ಸೀರೆನ ತೊಗೊಂಡು ಪಕ್ಕದಲ್ಲಿ ಇರುವಂಥ ಕರ್ನಾಟಕ ಸಿಲ್ಕ್ಸ್ಗೆ ಬಂದ್ವಿ. ಇಲ್ಲಿ ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಇವರಲ್ಲಿ ಏನಂತ ಅಂದರೆ ಯಾವ ಸ್ಟಾಕು ಹೊಸ್ದಾಗಿ ಬರುತ್ತೆ ಅದನ್ನು ಡಿಸ್ಪ್ಲೇಗೆ ಹಾಕಿರ್ತಾರಂತೆ. ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು, ಖುಷಿ ಅನ್ನಿಸ್ತಾ ಇತ್ತು. ನನಗೇನಂತ ಅಂದರೆ ಎಲ್ಲ ಸೀರೆಗಳನ್ನೂ ತೆಗೆಸಿ ಓಪನ್ ಮಾಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಯಾಕೆಂದರೆ ಅವರು ಮತ್ತೆ ರಿಟರ್ನ್ ಫೋಲ್ಡ್ ಮಾಡಬೇಕಾದ್ರೆ ನಮಗೊಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾತ್ರ ಓಪನ್ ಮಾಡಿಸಿ ನೋಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲೇ ಹೋದರೂ ಅಷ್ಟೇ ಇದೊಂದು ಏನೋ ಗೊತ್ತಿಲ್ಲ, ಅದು ನನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನಾವು ಹೋದ್ಮೇಲೆ ಮತ್ತೆ ರಿಟರ್ನ್ ಅವ್ರಿಗೆ ಒಂದು ಸ್ವಲ್ಪ ತೊಂದರೆ ಆಗಬಾರ್ದು ಅನ್ನೋದು. ಯಾವುದು ಇಷ್ಟ ಆಗುತ್ತೆ ಅದನ್ನು ಓಪನ್ ಮಾಡಿಸಿ ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಈ ಹೆಣ್ಮಕ್ಳುಗಳು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲನೂ ತೆಗೆಸಿ ಓಪನ್ ಮಾಡಿ ನೋಡಿ ಆಮೇಲೆ ಪರ್ಚೇಸ್ ಮಾಡ್ತಾರೆ. ಬಟ್ ನಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಥವಾ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಸೀರೆನ ಓಪನ್ ಮಾಡಿಸಿದ್ರೆ ಅವ್ರಿಗೂ ಅಂಗಡಿಯವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಅನ್ನೋದು ನನ್ನ ಅಭ್ಯಾಸ. ಸೊ ಹಾಗಾಗಿ ನಾನು ಫಸ್ಟೇ ಒಂದು ಸಲ ಎಲ್ಲ ನೋಡ್ಕೊಂಬರ್ತಾಯಿದ್ದೀನಿ ಒಂದು ರೌಂಡು ಯಾವುದು ಚೆನ್ನಾಗಿದೆ ಅನ್ನೋದನ್ನು. ಯಾವುದು ಚೆನ್ನಾಗಿದೆ ಅದರಲ್ಲಿ ಒಂದು 7ರಿಂದ 8 ಪೀಸ್ ಎತ್ಕೊಂಡು ಅದರಲ್ಲಿ ಬೇಕಾದ್ರೆ ಓಪನ್ ಮಾಡಿಸಿ ನೋಡಿ ಆಮೇಲೆ ತೊಗೋಬೋದು ಅನ್ನೋದು. ಸುಮ್ಮನೆ ಅನ್ನೆಸೆಸರಿ ಓಪನ್ ಮಾಡಿಸಿದ್ರೆ ಆಮೇಲೆ ನಾವು ತೊಗೊಂಡಿಲ್ಲ ಅಂದರೆ ಹೋದ್ಮೇಲೆ ಅಂಗಡಿಯವ್ರು ಬೈಕೊಂತ ಇರ್ತಾರೆ. ಮುಂದೆಗಡೆ ಏನೂ ಅವ್ರು ರಿಯಾಕ್ಟ್ ಮಾಡಿಲ್ಲ ಅಂದ್ರೂ ಸುಮ್ಮನೆ ಸ್ಟೋನ್ ತೆಗ್ಸಿದಾರಲ್ಲಪ್ಪ ಅಂತ ಬೈಕೊಂತಾರೆ. ಹಾಗಾಗಿ ನನಗೆ ಇದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ನನಗೆ ಇಷ್ಟ ಆಗಿರುವಂಥ ಕಲರ್ಸ್ನಾಗಿರ್ಬೋದು ಅಥವಾ ಡಿಸೈನ್ಸ್ ಆಗಿರ್ಬೋದು ಒಂದೊಂದು ಪೀಸ್ನ ಎತ್ತಿಟ್ಕೊತೀನಿ. ಅದರಲ್ಲಿ ಕಲರ್ಸ್ನ ಓಪನ್ ಮಾಡಿಸ್ಕೊತೀನಿ. ಅಥವಾ ಇನ್ನು ಬೇರೆ ಏನಾದರೂ ಇಷ್ಟ ಆಗ್ತಿದೆ ಅಂತ ಅಂದರೆ ಅದರಲ್ಲೇ ಬೇರೆ ವೆರೈಟೀಸ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಒಂದಷ್ಟು ಸೀರೆಗಳನ್ನೆಲ್ಲ ನೋಡಿದ್ಮೇಲೆ ಇಲ್ಲಿ ಸ್ವಲ್ಪ ಅಂಗಡಿ ಫ್ರೀ ಆಗಿತ್ತು. ಯಾಕೋ ಗೊತ್ತಿಲ್ಲ, ಅಷ್ಟು ಜನ ಇಲ್ಲಿ ಇರಲಿಲ್ಲ. ಮೇ ಬಿ ನಾನು ಹೋಗೋಕ್ಕೆ ಮೊದಲಾಗಿದ್ರು ಏನೋ ಗೊತ್ತಿಲ್ಲ. ಸ್ವಲ್ಪ ಫ್ರೀ ಅನ್ನಿಸ್ತಾಯಿತ್ತು. ಹಾಗಾಗಿ ಸ್ವಲ್ಪ ನಿಧಾನದಲ್ಲೇ ನೋಡಿದೆ, ಕಲೆಕ್ಷನ್ ಎಲ್ಲ ನಿಧಾನದಲ್ಲೇ ನೋಡಿಕೊಂಡು ತೊಗೊಳ್ಳೋಣ ಅಂದ್ಬಿಟ್ಟು ಒಂದಷ್ಟು ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದರಲ್ಲಿ ಓಪನ್ ಮಾಡಿಸಿ ನಮಗೇನಾದರೂ ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಬೇಡ ಮೈಸೂರಿಗೆಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಫೈನಲಿ ಒಂದು 5 ಸೀರೆನ ಎತ್ತಿಟ್ಕೊಂಡಿದ್ದೆ. 5 ಸೀರೆಯಲ್ಲಿ ಓಪನ್ ಮಾಡಿಸಿ ನೋಡ್ತಾಯಿದ್ದೀನಿ ಯಾವುದು ಇಷ್ಟ ಆಗುತ್ತೆ ಅಂತ. ನಾನು ದೇವ್ರಿಗೆ ಮಾತ್ರ ತೊಗೊಳ್ಳೋಣ ಸೀರೆನ ಅಂತ ಬಂದಿದ್ವಿ. ಬಟ್ ನನಗೆ ಗೊತ್ತಿಲ್ಲ, ನನ್ನ ಸಿಸ್ಟರ್ ನನಗೂ ಒಂದು ಸೀರೆ ಸೆಲೆಕ್ಟ್ ಮಾಡಿರ್ತಾರೆ ಅಂತ. ಇನ್ನು ನಮ್ಮ ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಟಾದಮೇಲೆ ಪಕ್ಕದಲ್ಲೇ ಸ್ವಲ್ಪ ಮೈಸೂರು ಸಿಲ್ಕ್ ಸೀರೆ ಸಹ ನೋಡ್ತಾಯಿದ್ರು. ಹಾಗೆಯೇ ನಾವು ಸ್ವಲ್ಪ ಕಲರ್ ಕಾಂಬಿನೇಷನ್ ಎಲ್ಲ ಹೇಗಿದೆ ಮತ್ತು ಕಲೆಕ್ಷನ್ಸ್ ಹೇಗಿದೆ ಅಂತ ಅಂದ್ಕೊಂಡು ನೋಡಿದ್ವಿ. ಬಟ್ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಆಲ್ರೆಡಿ ಸೀರೆನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದರಿಂದ ನಾವು ಬೇರೆ ಸೀರೆಸ್ನ ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ. ಇನ್ನು ಬಿಲ್ ಹಾಕ್ಸ್ಕೊಂಡು ಟೈಮ್ ಆಗೋಗುತ್ತೆ ಹೊರಡೋಣ ಅಂದ್ಕೊಂಡು ಬಿಲ್ ಹಾಕ್ಸ್ಕೊತಾ ಇದ್ವಿ. ಇವರು ನಾವು ಕೇಳೋಕ್ಕೆ ಮೊದಲಿಗೆ ಡಿಸ್ಕೌಂಟ್ನ ಮಾಡಿಕೊಟ್ರು. ಒಂದು ಒಳ್ಳೆ ಪ್ರೈಸಲ್ಲಿ ನಮಗೆ ಈ ಸೀರೆ ಸಿಕ್ತು. ಇದ್ರ ಜೊತೆ ಇನ್ನೊಂದು ಸೀರೆ ಸಹ ತೊಗೊಂಡ್ವಿ. 2 ಸೀರೆನೂ ಸಹ ತೊಗೊಂಡು ಬಿಲ್ನ ಹಾಕ್ಸ್ಕೊಂಡು ನಾವೀಗ ಅಲ್ಲಿಂದ ಹೊರಟ್ವಿ. ಇನ್ನು ಸ್ವಲ್ಪ ಹೊರಗಡೆ ಕೆಲಸಗಳೆಲ್ಲ ಇದೆಯಲ್ಲ, ಇನ್ನು ಬೇಗ ಹೊರಡಬೇಕಾಗಿತ್ತು. ಹಾಗಾಗಿ ಆಲ್ರೆಡಿ ನಾವು ಸೀರೆನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಟೈಮ್ ನಮ್ಗೆ ತುಂಬ ಜಾಸ್ತಿ ತೊಗೊಂಡಿಲ್ಲ. ಬೇಗನೆ ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಸೀರೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಬಿಲ್ಲೆಲ್ಲ ಮುಗಿಸ್ಕೊಂಡು ಬೇಗ ಹೊರಡಬೇಕಾಗಿತ್ತು. ಸ್ವಲ್ಪ ಟೈಮ್ ಬೇರೆ ಆಗೋಗಿದೆಯಲ್ವಾ, ಬೇಗ ಹೊರಡೋಣ ಅಂತೇಳಿ ಹೊರಟ್ವಿ ಅಲ್ಲಿಂದ. ನಾವು ಬಂದಿದ್ದು ಕರ್ನಾಟಕ ಸಿಲ್ಕ್ಸ್ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಇದಿರೋದು ಮಂಡ್ಯದಲ್ಲಿ. ಬಟ್ ಪ್ರೈಸಸ್ ಅಂತೂ ತುಂಬಾ ಚೆನ್ನಾಗಿ ಹಾಕ್ಕೊಟ್ರು. ಕೇಳೋದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಟ್ರು ಅಂತಲೇ ಹೇಳ್ಬೋದು. ಇನ್ನು ನೆನೆ ತುಂಬ ಟಯರ್ಡ್ ಆಗಿರೋದ್ರಿಂದ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಮಕ್ಕಳುಗಳಿಗೆಲ್ಲ ರಜೆ ಆಗಿರೋದ್ರಿಂದ ಸ್ವಲ್ಪ ತೋಟದ ಹತ್ರ ಹೋಗೋಣ ಅಂತ ಎಲ್ಲರೂ ಬಂದ್ವಿ. ಇವತ್ತು ಕಾಯೆಲ್ಲ ಕೀಳಿಸಿದ್ರು. ಸೊ ಮಕ್ಳುಗಳಿಗೂ ರಜೆ ಇದೆಯಲ್ವಾ, ಇನ್ನು ಕಾಯಿನೆಲ್ಲ ಎತ್ತಾಕ್ಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಅಪ್ಪಾಜಿ, ಮಮ್ಮಿ ಮತ್ತು ತಂಗಿ ಮಕ್ಕಳು ಎಲ್ಲರೂ ತೋಟದ ಹತ್ರ ಬಂದ್ವಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಸೀಸನ್, ಗೌರಿ ಹಬ್ಬ ಸೀಸನ್ ಆಗಿರೋದ್ರಿಂದ ಕಾಯಿಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಕಾಯಿನೆಲ್ಲ ಹಾಕಿದ್ರು. ತಿಂಡಿನೂ ಸಹ ತೋಟದಲ್ಲೇ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ತಿಂಡಿಗೆ ಬಿರಿಯಾನಿನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಹಬ್ಬಗಳೆಲ್ಲ ಬಂತಲ್ಲ, ಇನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ತೋಟದಲ್ಲಿ ನಾನು ಅಡುಗೆ ಮಾಡಿಕೊಂಡ್ರೆ ಮಿಕ್ಕಿದ ಕಾಯಿ ಅದೆಲ್ಲನೂ ನನ್ನ ತಂಗಿ ಮತ್ತು ತಂಗಿ ಮಕ್ಕಳೆಲ್ಲ ಎತ್ತಾಕೊತಾರೆ ಅಂತೇಳಿ ತೋಟದ ಹತ್ರ ಬಂದ್ವಿ. ತಿಂಡಿ ಆಗೋದು ಲೇಟ್ ಆಗುತ್ತೆ ಅಂತ. ಇನ್ನು ಗೊತ್ತಿರುತ್ತೆ ಹಳ್ಳಿಲಿರೋರಿಗೆಲ್ಲರಿಗೂ ಟೀ ತುಂಬಾ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಟೀನ ಕೊಟ್ಟು ಆಮೇಲೆ ತಿಂಡಿನ ರೆಡಿ ಮಾಡೋಣ ಅಂದ್ಬಿಟ್ಟು ಟೀನ ಕೊಡ್ತಾಯಿದ್ದೀನಿ.
ಟೀ ಮಾಡಿಟ್ಬಿಟ್ಟು ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಮನೇಲೇ ಮಸಾಲೆನ ರುಬ್ಕೊಂಡು ಬಂದಿರೋದ್ರಿಂದ ತಿಂಡಿ ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬೇಗನೆ ರೆಡಿ ಮಾಡ್ಕೊಬೋದು ಅಂತ. ಹಾಗೆ ಒಂದು ರೌಂಡ್ ಎಲ್ಲರಿಗೂ ಟೀನ ಕೊಟ್ವಿ. ಇಲ್ಲಿ ತುಂಬ ಗಾಳಿ ಬೀಸ್ತಾಯಿತ್ತು, ಕೇಳಿಸ್ತಾ ಇಲ್ಲ ನಾನು ಏನು ಮಾತಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಬಿರಿಯಾನಿಗೆ ಇಟ್ಟೀನಿ, ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಈರುಳ್ಳಿನ ಸೇರಿಸ್ಕೊಂಡಿನಿ. ಬಿರಿಯಾನಿ ರೆಸಿಪಿ ತುಂಬ ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಕಂಪ್ಲೀಟಾಗಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಬಿರಿಯಾನಿ ಮಾಡೋದು ಹೇಗೆ ಅಂತ. ಈ ಥರ ಎಷ್ಟು ಖುಷಿ ಅಂತ ಅನಿಸುತ್ತೆ ಅಂದರೆ ಸಂಡೇ ಟೈಮೆಲ್ಲ ತೋಟದ ಹತ್ರ ಬಂದು ಈ ಥರ ಅಡುಗೆ ಎಲ್ಲ ಮಾಡ್ಕೊಂಡು ತಿಂದ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದ್ರೆ ನಮಗಂತೂ ತುಂಬ ಇಷ್ಟ. ನಾವೆಲ್ಲ ಮದುವೆ ಆಗೋಕ್ಕೆ ಮೊದಲಿಗೆ ನಮ್ಮ ಲೈಫ್ ಇದೇ ಥರನೇ ಇದ್ದಿದ್ದು. ನಾವು ಅಂದ್ಕೊಂಡ್ವಿ ಬೇಗ ಬೇಗ ಆಗೋಗುತ್ತೆ ತಿಂಡಿ, ತುಂಬ ಟೈಮ್ ತೊಗೊಳ್ಳಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಒಲೆನ ಬೇರೆ ಡೈರೆಕ್ಷನಲ್ಲಿ ಹಾಕಿರೋದ್ರಿಂದ ನೀಟಾಗಿ ಉರಿನೇ ತಾಗ್ತಾ ಇರಲಿಲ್ಲ. ನಮ್ಮಮ್ಮ ಹಾಕ್ಕೊಟ್ಟಿದ್ರೆ ಸ್ವಲ್ಪ ನೀಟಾಗಿ ಹಾಕ್ಕೊಟ್ಟಿರೋರು, ನಾವೇ ಹಾಕ್ಕೊಂಡ್ವಲ್ಲ, ಹಾಗಾಗಿ ನಮಗೆ ಗೊತ್ತಾಗಲಿಲ್ಲ ಅಷ್ಟು ನೀಟಾಗಿ. ನಾವು ಉರಿ ಹಾಕ್ತಿದ್ದೆ ಒಂದು ಕಡೆಗೆ, ಅದು ಉರಿ ಹೋಗ್ತಾ ಇದ್ದೆ ಒಂದು ಕಡೆಗೆ, ಹಾಗಾಗಿ ಲೇಟ್ ಆಗೋಯಿತು. ಇನ್ನು ಮಕ್ಕಳಿಗೆಲ್ಲ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಬೇಗ ಬೇಗ ಸ್ವಲ್ಪ ಕಾಯಿ ಎತ್ತಾಕ್ಬಿಟ್ಟು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಎತ್ತಾಕ್ತಾಯಿದ್ರು. ಈ ಥರ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡಾಗ ಈಗ ತೋಟದ ಹತ್ರ ಹೋಗಿ ಕೆಲಸ ಮಾಡೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ, ಖುಷಿ ಅಂತ ಅನಿಸುತ್ತೆ. ಅದರಲ್ಲಂತೂ ಈ ಅರ್ಧಂಬರ್ಧಂ ಇವ್ರು ಕೆಲಸಗಳನ್ನ ಮಾಡ್ತಾರೆ, ಅರ್ಧಂಬರ್ಧಂ ನಗಿಸ್ತಾ ಇರ್ತಾರೆ. ನಮ್ಮ ತಂದೆ ಹಂಗೂ ಬೇಡ ಎತ್ತಾಕೋದು, ಕೂತ್ಕೊಳ್ಳಿ ನಾವು ಎತ್ತಾಕೊತೀವಿ ಅಂತ ಇದ್ರು. ಹಂಗೂ ಕೇಳಲಿಲ್ಲ ಮಕ್ಳುಗಳು, ಎಲ್ಲರೂ ಎತ್ತಾಕ್ತಾಯಿದ್ರು. ಒಂದು ಕಾಯಿ ಎತ್ತಾಕೋಕ್ಕೆ ತುಂಬ ಹೊತ್ತು ಟೈಮ್ ತಗೋತಾಯಿದ್ರು. ಇನ್ನು ನಾನು ಸ್ವಲ್ಪ ಮತ್ತಿನ್ನೊಂದು ರೌಂಡು ಟೀ ಕೊಟ್ಟು ಬಿರಿಯಾನಿಗೆ ರೆಡಿ ಮಾಡ್ಕೊತಾಯಿನಿ. ಬೇಗ ಬೇಗ ಸ್ವಲ್ಪ ಕೊಟ್ಟರೆ ಅವ್ರಿಗೂ ಹೊಟ್ಟೆ ಶೇದ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ನೀವು ಯಾರೆಲ್ಲರೂ ಹಳ್ಳೀಲಿ ಲೈಫ್ನ ಇಷ್ಟಪಡ್ತೀರಾ ಅಂತ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ನಮಗಂತೂ ಈ ಜೀವನ ತುಂಬಾ ಇಷ್ಟ. ನಾವು ಚಿಕ್ಕವರಾಗಿದ್ದಾಗ ಅತಿ ಹೆಚ್ಚು ಸಮಯನ ಕಳೀತಿದ್ದೆ ಈ ತೋಟದ ಹತ್ರಗಳಲ್ಲಿ. ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ನಮ್ಮದು ಅಂತ ಸಂಸಾರ ಜವಾಬ್ದಾರಿ ಎಲ್ಲ ಬಂದಮೇಲೆ ತೀರಾ ಕಮ್ಮಿನೇ ಆಗೋಗ್ಬಿಟ್ಟಿದೆ ನಾವೆಲ್ಲ ಸೇರೋದು. ಇನ್ನು ನಾನು ತಿಂಡಿ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ನಾನು ಇವ್ರ ಜೊತೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡೆ. ಆಗಲೇ ಇಲ್ಲ, ಅದು ಸಂಜೆವರೆಗೂ ಮಾಡೋಕ್ಕೆ ಆಗದೆ ಹೋಯಿತು. ಈ ತಿಂಡಿ ಎಲ್ಲ ಮಾಡಿ ಮುಗಿಸಿ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಕೆಲಸಗಳು ಬರ್ತಾನೆ ಇತ್ತು. ಇನ್ನು ಮಸಾಲೆ ಆಗಲೇ ಹೇಳ್ದಂಗೆ ಮನೇಲೇ ರುಬ್ಕೊಂಬಂದ್ಬಿಟ್ಟಿದ್ವಿ. ಇಲ್ಲೇನು ಅದೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ವಲ್ಲ ಅಂತೇಳಿ ಮನೇಲೇ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ಫಸ್ಟೇ ನಮಗಿಲ್ಲೊಂದು ಮನೆ ಮಾಡ್ಕೊಂಡಿದ್ರು ಅಪ್ಪಾಜಿಯವರು, ಈಗ ಅದಿಲ್ಲ. ಸೊ ಹಾಗಾಗಿ ನಮಗಿಲ್ಲಿ ಅಷ್ಟಾಗಿ ಏನು ಯಾವುದೇ ಐಟಮ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಇಲ್ಲ ಅಂತ. ಇನ್ನು ಕಬಾಬ್ನೆಲ್ಲ ನನ್ನ ತಂಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡ್ರು. ನನ್ನ ತಂಗಿನೇ ಕಬಾಬ್ನೆಲ್ಲ ರೆಡಿ ಮಾಡಿ ಕಬಾಬ್ ಹಾಕ್ಕೊಡ್ತಿದ್ದಾರೆ. ಇನ್ನು ಬಿರಿಯಾನಿ ಆಗೋದು ಸ್ವಲ್ಪ ಲೇಟ್ ಆಗೋಯ್ತಲ್ಲ, ಹಾಗಾಗಿ ಸ್ವಲ್ಪ ಇದೆಲ್ಲ ತಿಂತಾ ಇರಲಿ ಅಂತೇಳಿ. ಮಕ್ಕಳೆಲ್ಲ ಬೇಗ ಬೇಗ ಸ್ಕೂಲ್ಗೆ ಹೋಗ್ತಾರಲ್ವ, ಹಾಗಾಗಿ ಅವ್ರಿಗೆ ಟೈಮ್ ಕರೆಕ್ಟಾಗಿ ತಿಂಡಿ ತಿಂದು ರೂಢಿ ಆಗಿಬಿಟ್ಟಿರುತ್ತೆ. ಅವ್ರಿಗೆಲ್ಲ ಹೊಟ್ಟೆ ಹಸಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಒಂದು ರೌಂಡ್ ಕಬಾಬ್ನೆಲ್ಲರಿಗೂ ಹಾಕ್ಕೊಡ್ತಿದ್ದಾರೆ. ಒಂದು ರೌಂಡ್ ಕಬಾಬ್ ತಿಂದಾದ್ಮೇಲೆ ಸ್ವಲ್ಪ ತಿಂಡಿ ಲೇಟಾಗಿ ಕೊಟ್ಟರೆ ಆಗುತ್ತೆ ಅಂತೇಳಿ. ಇನ್ನು ಅದು ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಇನ್ನೂ ಲೇಟ್ ಆಗೋದು. ಇನ್ನು ಕಬಾಬ್ನೆಲ್ಲ ತಿಂದು ಮುಗಿಸಿ ಮಕ್ಳುಗಳು ಅದು ಇದು ಆಟ ಆಡ್ತಾಯಿದ್ರು, ನೀರಲ್ಲೆಲ್ಲ ಆಟ ಆಡ್ತಾಯಿದ್ರು. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡಿಕೊಂಡೆ. ಇನ್ನು ಫೈನಲಾಗೆ ಒಂದು ರೇಂಜಿಗೆ ರೆಡಿ ಆಯಿತು ತಿಂಡಿ. ಇನ್ನೊಂದು 2ರಿಂದ 3 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡ್ರೆ ಅಥವಾ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ಆಗೋಗುತ್ತೆ. ಅಲ್ಲೇ ತೋಟದಲ್ಲಿ ಒಂದು ನಿಂಬೆಹಣ್ಣು ಇತ್ತು, ಹಾಗಾಗಿ ಒಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿ ಬೇಯಿಸಿ ಇಟ್ಕೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡ್ಕೊತಾಯಿನಿ. ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿತೈತೆ. ಈ ವೆದರ್ ಅಂತೂ ತುಂಬಾ ಏನಂದರೆ ಹೊಟ್ಟೆ ಜಾಸ್ತಿ ಹಸಿತೆ. ಇದೆಲ್ಲ ತೋಟ ಅಲ್ವಾ, ಎಷ್ಟೇ ತಿಂಡಿ ಊಟ ತಿಂದ್ರೂ ಹೊಟ್ಟೆ ತುಂಬಲ್ಲ, ಮತ್ತು ಹೊಟ್ಟೆ ಬೇಗ ಬೇಗ ಹಸಿತಾ ಇರುತ್ತೆ. ಕೆಲಸ ಎಲ್ಲ ಮಾಡಿದ್ರಲ್ವ ಬೆಳಿಗ್ಗೆಯಿಂದ, ಏನೋ ಗೊತ್ತಿಲ್ಲ, ಒಂದು 10ರಿಂದ 20 ನಿಮಿಷದೊಳಗಡೆ ಎಲ್ಲ ಬೇಗ ಮಾಡ್ಕೋಬೋದು ಅಂದ್ಕೊಂಡ್ವಿ. ಯಾಕೆಂದ್ರೆ ಮನೇಲೆ ಎಲ್ಲ ರೆಡಿ ಮಾಡ್ಕೊಂಬಂದಿದ್ವಲ್ಲ ಹಾಗಾಗಿ. ಬಟ್ ಅದು ಹೇಳಿದ್ನಲ್ಲ, ಡೈರೆಕ್ಷನ್ ನೀಟಾಗಿ ಹಾಕ್ಕೊಳ್ದೇನೆ, ಸೊ ಅಷ್ಟು ನೀಟಾಗೆ ಒಲೆ ಉರಿಲಿಲ್ಲ. ಏನು ನಾನು ಸ್ವಲ್ಪ ಅದೆಲ್ಲ ಬೇಯುವಷ್ಟರಲ್ಲಿ ನಾನೊಂದು ಸ್ವಲ್ಪ ಕಬಾಬ್ ತಿನ್ನೋಣ ಅಂತ ಹಾಕ್ಸ್ಕೊಂಡು ಕಬಾಬ್ನ ತಿಂತಾಯಿನಿ. ಇನ್ನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ ತೋಟ ಎಷ್ಟು ಚೆನ್ನಾಗಿದೆ ಅಂತ. ಬೆಳಿಗ್ಗೆ ಬೇಗನೆ ಹೋಗಿದ್ವಲ್ಲ, ಅಷ್ಟೊಂದು ಬಿಸಿಲು ಅನ್ನಿಸ್ತಾ ಇರಲಿಲ್ಲ ನಮಗೆ. ಇನ್ನು ರೈಸು ಸಹ ಆಗಿತ್ತು. ಎಲ್ಲರಿಗೂ ತಿಂಡಿನ ಹಾಕ್ಕೊಟ್ಟು ನಾನು ಸ್ವಲ್ಪ ತಿಂಡಿನ ತಿಂದು ಊಟನೆಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಬರೋಣ ಅಂತ ಬಂದೆ ಇಲ್ಲಿ ಮೇಲ್ಗಡೆಗೆ. ಇನ್ನು ಇದು ಎಲ್ಲಿವರೆಗೂ ಕಾಣ್ತಾ ಇದೆ ಅಲ್ಲಿವರೆಗೂ ಕಂಪ್ಲೀಟಾಗಿ ಇದು ತೋಟ ನಮ್ಮದೇನೆ. ಫಸ್ಟಲ್ಲಿ ಇದು ಕಂಪ್ಲೀಟಾಗಿ ತೆಂಗಿನ ಮರಗಳಿತ್ತು. ಈಗೇನು ಮಾಡಿದ್ದಾರೆ ಅಂತ ಅಂದರೆ ಸ್ವಲ್ಪ ಮಧ್ಯ ಮಾವಿನ ಮರಗಳನ್ನ ನೆಟ್ಕೊಂಡಿದ್ದಾರೆ. ಆದರೆ ಮಾವಿನ ತೋಟ ಸಪ್ರೇಟ್ ಬೇರೆ ಕಡೆ ಇದೆ. ಬಟ್ ತೆಂಗಿನ ಮರದ ಒಳಗಡೆ ಸ್ವಲ್ಪ ಮಾವಿನ ಗಿಡಗಳನ್ನ ಹಾಕ್ತಿದ್ದಾರೆ ಈಗ. ಹಾಗಾಗಿ ಅದು ಸ್ವಲ್ಪ ಬಂದೈತೆ ಅಷ್ಟೇ. ಈ ಕಡೆ ಎಲ್ಲ ಸ್ವಲ್ಪ ಆನೆಕಟ್ಟ ಜಾಸ್ತಿ, ಹಾಗಾಗಿ ಅಷ್ಟು ಮಾವಿನ ಮರಗಳನ್ನ ಅದು ಉಳಿಸ್ತೀವಿ. ಸ್ವಲ್ಪ ಕಾಯೆಲ್ಲ ಎತ್ತಕದಿದೆ, ಹೋಗಬೇಕು ಅಂತ ಅಂದಿದ್ದಾರೆ. ಆಲ್ರೆಡಿ ಊಟ ಎಲ್ಲ ಮಾಡಿದ್ವಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕಾಯಿ ಎತ್ತಕೋಣ ಅಂತ ಅಂದ್ಕೊಂಡ್ವಿ. ಯಾವಾಗಲೂ ಅಪ್ಪ ಅಮ್ಮ ಇಬ್ಬರೇ ಎತ್ತಾಕ್ತಿರ್ತಾರೆ, ನಮ್ಮಮ್ಮ ನಮ್ಮ ಅಪ್ಪಾಜಿ ಇಬ್ಬರೇ ಎತ್ತಕೋದು ಕಾಯೆಲ್ಲನೂ. ಯಾರಾದರೂ ಒಬ್ರು ನಾಳೆ ಕರ್ಕೊತಾರೆ. ಬಟ್ ಇವತ್ತು ನಾವು ಬರ್ತೀವಿ, ಮಕ್ಕಳೆಲ್ಲ ಬರ್ತಾರೆ ಅಂತ ಅಂದ್ಕೊಂಡು ಸೊ ಇವತ್ತಿಗೆ ಪೋಸ್ಟ್ಮನ್ ಮಾಡ್ಕೊಂಡಿದ್ರು. ಹಾಗಾಗಿ ಇವಾಗ ಸ್ವಲ್ಪ ಕಾಯೆಲ್ಲ ಎತ್ತಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇದ್ದು ಹೋಗ್ತೀವಿ. ಇದು ನನ್ನ ತಂಗಿ ಮಗ. ಹೇಳಿ ಪಾಪ. ಇವನಿಗೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ತುಂಬಾ ಇಷ್ಟ.
ಹಸುಗಳು ಮೇಯಿಸೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ತೋಟದಾಗ ಬಂದರೆ ಬೆನಿಫಿಟ್ ಏನಂತ ಅಂದರೆ, ಒಂದು ನಿಮಿಷ, ಬೆನಿಫಿಟ್ ಏನಂದರೆ ಈ ಥರ ಒಂದು ನಿಮಿಷ ಈ ಥರ ತೋಟಕ್ಕೆಲ್ಲ ಬಂದರೆ ಬೆನಿಫಿಟ್ ಏನಂದರೆ ಬೇಲ್ದಣ್ಣು ಮತ್ತು ಈ ಥರ ಏನಪ್ಪ ಅದು ಹುಣಸೆದು ಹಣ್ಣಲ್ಲ ಇದು ಕಾಯಿ, ಇದೆಲ್ಲ ಫಸ್ಟು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂತಿದ್ವಿ. ತುಂಬ ಚೆನ್ನಾಗಿರೋದು. ಅವಾಗೆಲ್ಲ ನಮ್ಗೆ ಸ್ನ್ಯಾಕ್ಸೇ ಇದು. ಈ ಥರ ಎಲ್ಲ ತಿನ್ನೋದೇ ನಮ್ಗೆ ಇಷ್ಟ ಆಗೋದು. ಸೊ ಸ್ವಲ್ಪ ಸಿಕ್ಕೈತೆ ಇಷ್ಟು, ಬಟ್ ತುಂಬ ಜಾಸ್ತಿ ಐತೆ. ಕಿತ್ಕೊಂಡಿಲ್ಲ ಸಾಕಿಷ್ಟೇ ಅಂತ. ಸಿಕ್ಕಾಬಟ್ಟೆ ಬಿಸ್ತುಡಿದು. ಒಂದಷ್ಟು ಚೀಪೆ ಹಣ್ಣು ಬಿಟ್ಟೈತೆ, ಒಂದೆರಡು ಕಿತ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಹಾಗೆ ಒಂದು ನಿಮಿಷ ತೋರಿಸ್ತೀನಿ. ಇದಕ್ಕಿಂತ ದಪ್ಪ ಆಗುತ್ತೆ ಚೀಪೆ ಕೈಲಿ, ಬಟ್ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಐತೆ ಇದು ಚೀಪೆನು. ಒಂದಷ್ಟು ಬಿಟ್ಟೈತೆ, ಒಂದೆರಡು ಕಿತ್ಕೊಳ್ಳೋಣ ಹೇಗಿದೆ ಅಂತ. ಬೆಳಗ್ಗೆ ಬಂದಿದ್ದೆವು ಅಮ್ಮಿ ನಾವು. ಬೆಳಗ್ಗೆ ಬಂದಿದ್ದು. ಟೈಮ್ 5 ಗಂಟೆ ಆಯಿತು. ಬಿಸಿಲಲ್ಲಿ ಒಣಗಿ ಈ ಥರ ಆಗಿದ್ದೀವಿ. ಬಟ್ ತುಂಬಾ ಖುಷಿ ಅನಿಸ್ತಾ ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ಈ ಥರ ಎಲ್ಲ ಬಿಸಿಲಲ್ಲೆಲ್ಲ ಓಡಾಡಿಕೊಂಡು ಈ ಮಕ್ಳುಗಳ ಜೊತೆಲೆಲ್ಲ ಆಡಿಕೊಂಡು ಹೋಗೋಕ್ಕೆ. ಇನ್ನೂ ಸ್ವಲ್ಪ ಚೀಪೆಣ್ಣು ತುಂಬ ದಪ್ಪ ಆಯ್ತದೆ. ಇದು ಚೆನ್ನಾಗಿರುತ್ತೆ ದಪ್ಪ ಆದರೆ. ಆಲ್ಮೋಸ್ಟ್ ಒಂದು ಮನೆಗೆ ಏನೇನು ಬೇಕು ತರಕಾರಿಗಳು, ಈ ನಿಂಬೆಹಣ್ಣು, ದೇವ್ರ ಮನೆಗೆ ಬೇಕಾಗಿರುವಂಥ ಹೂವು ಎಲ್ಲನೂ ಇಲ್ಲೇ ಬೆಳ್ಕೋತಾರೆ. ಜಾಸ್ತಿ ದುಡ್ಡು ಕೊಟ್ಟು ತೊಗೊಳೋದ್ಕಿಂತ ಅವ್ರಿಗೆ ಹಿಂಗೆ ನ್ಯಾಚುರಲ್ ಬೆಳ್ಕೊಳ್ಳೋದೇ ಇಷ್ಟ. ನಿಂಬೆಹಣ್ಣಿಗೆ ಆಲ್ರೆಡಿ ಒಂದು ಸಲ ತೊಗೊಂಡು ಹೋಗಿದ್ವಿ ನಾವು, ಜಾಸ್ತಿ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಹಾಕಿದ್ದು. ಇದು 2ನೇ ಬ್ಯಾಚ್ ಅಂತ ಅನಿಸುತ್ತೆ ಇದು ಬಿಡ್ತಾರೆ. ಅದೀಗ ಸ್ವಲ್ಪ ಎಲ್ಲ ದಪ್ಪಕ್ಕಾಗೈತೆ ಆಲ್ರೆಡಿ. ಮಮ್ಮಿ ಇನ್ನೂ ಎಷ್ಟು ದಿನ ಆಗುತ್ತೆ ಕಟ್ ಮಾಡೋದು? ಇನ್ನೊಂದು 20 ದಿನ ಬೇಕು. ಇನ್ನೊಂದು 20 ದಿನ ಆದರೆ ಇದೆಲ್ಲನೂ ಕಟ್ ಮಾಡ್ಕೊತಾರೆ. ಇದನ್ನು ಇಲ್ಲಿ ಎಷ್ಟು ದಪ್ಪ ಆಗುತ್ತೆ ಅಂದರೆ ಏನೋ ಒಂಥರ ಖುಷಿ. ನಮ್ಮ ತೋಟದಲ್ಲೇ ನಾವು ಈ ಥರ ಕಿತ್ತು ಅಡುಗೆ ಮಾಡೋದಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ದೇವ್ರ ಮನೆಗೆ ಬೇಕಾಗಿರುವಂಥ ಹೂವುಗಳೆಲ್ಲ ಇಲ್ಲೇ ಬೆಳ್ಕೊಂಡವ್ರೆ. ಈ ಹಬ್ಬದ ಸೀಸನಲ್ಲೆಲ್ಲ ರೈಟೆಲ್ಲ ಹೆಂಗಿರುತ್ತೆ ಅಂದರೆ ಸಿಕ್ಕಾಬಟ್ಟೆ ರೈಟ್ ಇರುತ್ತೆ. ಇನ್ನು ದೇವ್ರ ಮನೆಗೆ ಬೇಕಾಗಿರುವಂಥ ಹೂವೆಲ್ಲನೂ ಇಲ್ಲೇ ಹಾಕ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಏನಪ್ಪ ಅದು ನುಗ್ಗೆ ಸೊಪ್ಪು ಎಲ್ಲನೂ ಹಾಕ್ಕೊಂಡೈತೆ. ಹಾಗೆ ತೋರಿಸ್ತೀನಿ. ಇದು ನುಗ್ಗೆ ಮರ ಫಸ್ಟು ಜಾಸ್ತಿ ಇತ್ತು. ಈಗೆಲ್ಲ ನಮ್ಮ ಅಮ್ಮಂಗೂ ಟೈಮ್ ಸಾಕೈತಿಲ್ಲ. ಸೊ ಹಾಗಾಗಿ ಅಷ್ಟು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಇನ್ನು ಈ ಬಾವಿ ಒಂದು ನಿಮಿಷ. ಫಸ್ಟು ಈ ಬಾವಿಯಿಂದ ನೀರೆಲ್ಲ ತೊಗೊಂಡು ಎಲೆ ತೋಟ ಎಲ್ಲ ಇತ್ತು, ಅದಕ್ಕೆ ಯೂಸ್ ಮಾಡ್ಕೋತಾಯಿದ್ರು. ಈಗ ಇಲ್ಲ, ಅಷ್ಟು ಯೂಸ್ ಆಗ್ತಿಲ್ಲ ನೀರು. ಹಾಗಾಗಿ ಸ್ವಲ್ಪ ನೀರು ಹಾಳಾಗ್ಬಿಟ್ಟೈತೆ. ಏನೋ ಅಪ್ಪಾಜಿದೆಲ್ಲ ಆಲ್ಟ್ರೇಷನ್ ಮಾಡಿಸ್ತೀನಿ ಅಂತ ಹೇಳೋರೆ. ಯಾವಾಗ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ. ಫೈನಲಿ ಬೆಳಗ್ಗೆ ಬಂದಿದ್ದು ತೋಟಕ್ಕೆ. ಸಂಜೆ ಒಂದು 4:30 ಆಯ್ತೈತೆ. 4:30 ಆದರೂ ಇಷ್ಟು ಬಿಸಿಲೈತೆ. ಬಟ್ ಚೆನ್ನಾಗಿರುತ್ತೆ, ವೆದರೆಲ್ಲ ಚೆನ್ನಾಗಿದೆಯಲ್ಲ. ಸೊ ಅಷ್ಟು ಬಿಸಿಲು ನಮಗೇನಂತ ಅನಿಸಲ್ಲ. ಇನ್ನೂ ಹಲಸಿನ ಮರದಲ್ಲೆಲ್ಲ ತೇಜ
ವ್ಲಾಗ್ನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಶ್ಮಿ ಕಲರ್ ವ್ಲಾಗ್ಸ್.